ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಲಕ್ಷ್ಮೀ ಪ್ರಕಾಶ್. ಇವತ್ತು ಬಂದು ತುಳಸಿ ಹಬ್ಬ. ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ತಿರ್ಗಾ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಪೂಜೆ ಮಾಡಬೇಕು ಅಂತ. ಇವಾಗ ಸಂಜೆ ಬಂದಾಗಲೇ 6:30 ಆಗಿದೆ. ಮತ್ತು ದೇವ್ರ ಮನೆಯಲ್ಲೆಲ್ಲ ಆಗಲೇ ಪೂಜೆಗೆಲ್ಲ ರೆಡಿ ಮಾಡಿದ್ದಾಗಿದೆ ನೋಡಿ. ಈ ಥರ ಆಗಲೇ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನೇನು ದೀಪ ಒಂದು ಹಚ್ಬೇಕಷ್ಟೇ. ಮತ್ತು ತಿರ್ಗಾ ತುಳಸಿ ಪೂಜೆಗೆಲ್ಲ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಎಲ್ಲ ಹೇಳ್ತೀನಿ ಬನ್ನಿ. ನೋಡಿ, ತುಳಸಿ ಪೂಜೆಗೆ ಬೆಟ್ಟದ ನೆಲ್ಲಿಕಾಯಿ, ದೀಪ ಚಣ ಅಂತ 3 ದೀಪ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ತಿರ್ಗಾ ಅರಿಶಿನ ಕೊಂಬು, ಮತ್ತು ಗೆಜ್ಜೆ ವಸ್ತ್ರ, ಮತ್ತು ದೀಪ ಹಚ್ಚೋದಕ್ಕೆ ಪ್ರಸಾದಕ್ಕೆ ಬಂದು ಸಜ್ಜಿಗೆ ಮಾಡಿದ್ದೀನಿ. ಮತ್ತು ಇದು ಬೆಟ್ಟದ ನೆಲ್ಲಿಕಾಯಿ ಗಿಡ, ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಬಂದು ಸೀರೆ ವೇರ್ ಮಾಡಿದ್ದೀನಿ. ಈ ಥರ ಒಂಥರ ಗ್ರೀನ್ ವಿತ್ ಬ್ಲೂ ಕಲರು. ನೋಡಿ ಹೇಗೆ ಕಾಣಿಸ್ತಾ ಇದೆ. ಸಿಂಪಲಾಗಿರಲಿ ಅಂದ್ಬಿಟ್ಟು ಸಿಂಪಲಾಗಿ ಸೀರೆ ಉಟ್ಕೊಂಡಿದ್ದೀನಿ. ಈ ಥರ ಅಷ್ಟೇ, ಚೆನ್ನಾಗಿ ಕಾಣಿಸ್ತಾ ಇದೆ. ನಾನೇನು ಜಾಸ್ತಿ ಯಾವಾಗಲೂ ಸೀರೆ ವೇರ್ ಮಾಡಲ್ಲ. ಈ ಥರ ಪೂಜೆ ಎಲ್ಲ ಮಾಡ್ಬೇಕಾದ್ರೆ ಮಾತ್ರ ಸೀರೆ ವೇರ್ ಮಾಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಕಾರ್ತಿಕ ಮಾಸದಲ್ಲಿ ಬರೋವಂಥ ಹಬ್ಬ ಬಂದು ತುಳಸಿ ಹಬ್ಬ. ಈ ತುಳಸಿ ಹಬ್ಬನ ಯಾವಾಗ ಆಚರಣೆ ಮಾಡ್ತಾರೆ ಅಂದರೆ ದೀಪಾವಳಿ ಕಳೆದು 12ನೇ ದಿವಸಕ್ಕೆ ಬರೋವಂಥ ಹಬ್ಬನೇ ತುಳಸಿ ಹಬ್ಬ. ತುಳಸಿ ಹಬ್ಬಕ್ಕೆ ಮೇನ್ ಬೇಕಾಗಿರೋದು ಅರಿಶಿನ ಕೊಂಬು, ಮತ್ತು ತಿರ್ಗಾ ಬೆಟ್ಟದ ನೆಲ್ಲಿಕಾಯಿ ಗಿಡ, ಮತ್ತು ಬೆಟ್ಟದ ನೆಲ್ಲಿಕಾಯಲ್ಲಿ 5 ತಪ್ಪಿದ್ರೆ 3 ಅದರಲ್ಲಿ ತುಪ್ಪದ ಬತ್ತಿ ಮಾಡಿ ಹಚ್ತಾರೆ. ನಾನು ಬಂದು 3 ತುಪ್ಪದ ಬತ್ತಿ ಮಾಡಿಬಿಟ್ಟು ಹಚ್ಚಿದೆ. ಮತ್ತು ಕೃಷ್ಣನ ವಿಗ್ರಹ ತುಳಸಿ ಗಿಡದಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನನ್ನ ಹತ್ರ ಇರಲಿಲ್ಲ, ಅದಕ್ಕೋಸ್ಕರ ಮಾಡಲಿಲ್ಲ. ನಿಮ್ಮ ಹತ್ರ ಇದ್ದರೆ ಇಟ್ಬಿಟ್ಟು ಮಾಡಿ. ಮತ್ತು ತಿರ್ಗಾ ಏನು ಅಂದರೆ ನೈವೇದ್ಯಕ್ಕೆ ಏನಾದರೂ ಒಂದು ಪ್ರಸಾದದ ಥರ ಮಾಡಿಬಿಟ್ಟು ಇಡಬೇಕು. ನಾನು ಬಂದು ಸಜ್ಜಿಗೆ ಮಾಡಿದ್ದೆ. ನಾನು ಬಂದು ಸಂಜೆ ವೇಳೆ ಪೂಜೆ ಮಾಡಿದ್ದು. ಒಬ್ಬೊಬ್ಬರು ಬೆಳಗ್ಗೆನೇ ಮುಂಜಾನೆ ಮಾಡ್ತಾರೆ, ನಾನು ಬಂದು ಸಂಜೆ ಮಾಡಿದೆ. ಮತ್ತು ಏನು ಅಂದರೆ ಈ ವಿಡಿಯೋ ಮಾಡಿರೋದು ಬಂದು ನನ್ನ ಮಗ. ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವನು ವಿಡಿಯೋ ಮಾಡೋದು ಕೊಟ್ಟು ಹೀಗಿತ್ತು ನಮ್ಮ ಮನೆಯ ತುಳಸಿ ಹಬ್ಬ. ನೀವೆಲ್ಲ ಹೇಗೆ ಆಚರಣೆ ಮಾಡಿದ್ರಿ ತುಳಸಿ ಹಬ್ಬನ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ತಿರ್ಗಾ ಇವಾಗ ಬಂದು ಅಡುಗೆ ಬಂದು ಮೂಲಂಗಿ ಸಾಂಬಾರು ಮಾಡಿದ್ದೆ, ಮೂಲಂಗಿ ಬೇಳೆ ಹುಳಿ. ಮತ್ತು ತಿರ್ಗಾ ಇಲ್ಲಿ ಮುದ್ದೆಗಿಟ್ಟಿದ್ದೀನಿ, ನೀರು ಮಳ್ತಾ ಇದೆ. ಇವತ್ತಿನ ಲಾಗ್ ಇದಾಗಿತ್ತು. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಬಾಯ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.